ಸೊ ನಮ್ಮ ಪುಟ್ಟಣ್ಣ ಸರ್ ಆದಮೇಲೆ ನನಗೆ ಗುರು ಸಮಾನ ನಮ್ಮ ಗುರುಗಳಾದ ಉಪ್ಪಿ ಸರ್. ಅದು ಯಾಕೋ ಪ್ರತಿ ಸಾರಿ ಒಂದು ಕಾರ್ಯಕ್ರಮ ಅಂದಾಗ ನಮ್ಮ ಗಾಡಿ ಅವರೆಲ್ಲಿರುತ್ತೆ, ಅವರೆಲ್ಲಿ ಶೂಟಿಂಗ್ ಮಾಡಿರ್ತಾರೆ ಅಲ್ಲಿ ಆ ಕಡೆ ತಿರುಗ್ತಾ ಇರುತ್ತೆ. ಸೊ ಅದು ಗುರುವಂದನಾ ಕಾರ್ಯಕ್ರಮ ಅಂತ. ಹಾಗಾಗಿ ನನ್ನ ಗುರುಗಳು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟೇ ಗುರು ಗಿರು ಅಂದ್ಬಿಡ್ತೀರ, ಏನು ಮಾತಾಡೋದಂತ ಗೊತ್ತಾಗಲ್ಲ. ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ ತಂದರು ಅಂತ. ಈಗ ಅಧ್ಯಕ್ಷರ ಪಕ್ಕದಲ್ಲಿ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಈ ಥರ ಎಲ್ಲ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ನೋಡಿ, ನಿಮ್ಮ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಬಿಟ್ರು. ಆ್ಯಕ್ಚುಲಿ ಯಾರು ಹೇಳಿ? ಸತ್ಯ ಹೆಗ್ಡೆ ಅವರು. ಇವ್ರು ಹೇಳಿದ್ರು ಮಾತಾಡೋಕ್ಕೆ ಬರಲ್ಲ ಅಂತ. ಒಂದೇ ಡೈಲಾಗು, ಛಲವಾದಿ ಹಠವಾದಿ ಇಬ್ಬರಿಗೂ ಹೇಳ್ಬಿಟ್ರು. ಏನು ಸರ್ ನಾವಿಲ್ಲಿ ಬಂದಿರೋದೇ ಇಂಥ ಒಂದು ಕಾರ್ಯಕ್ರಮಕ್ಕೆ. ಯಾಕೆ ಅಂದರೆ ನಿಮ್ಮನ್ನು ಪ್ರೋತ್ಸಾಹ ಕೊಡೋಕ್ಕೆ ಸರ್. ನಾವು ಲೈಫ್ ಲಾಂಗ್ ನಿಮ್ಮಂಥ ಪ್ರೊಡ್ಯೂಸರ್ಗೆ ಯಾವಾಗಲೂ ಇಲ್ಲೆಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಸರ್. ನಿಮ್ಮ ಜೊತೆ ಇರ್ತೀವಿ ಖಂಡಿತ. ಯಾಕಂದರೆ ನೋಡಿ, ನಿಮ್ಮ ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದ್ದೀವಿ ನೋಡಿ ಇಲ್ಲಿ, ಅಲ್ವಾ? ನಿಜವಾಗ್ಲು ಅದಕ್ಕೆ ಅನ್ನದಾತ ಅಂತ ಅಣ್ಣ ಅವ್ರು ಕರೀತಾ ಇದ್ರು ಪ್ರೊಡ್ಯೂಸರ್ಗಳನ್ನ. ತುಂಬ ಸಂತೋಷ ಆಗುತ್ತೆ. ಏನು ಹೇಳೋದು, ಮಾತು ಬರ್ತಾ ಇಲ್ಲ ನಿಜವಾಗ್ಲು. ಯಾಕಂದರೆ ಫಸ್ಟ್ ರಿಲೀಸ್ ಬಿಡಿ, ಫಸ್ಟ್ ರಿಲೀಸಲ್ಲಿ ಏನೋ ಸ್ವಲ್ಪ ಇದಾಯಿತು ಅಂತ ಮತ್ತೆ ಇನ್ನೊಂದು ಸತಿ ರಿಲೀಸ್ ಮಾಡಿ ಅದನ್ನು ಹಿಟ್ ಮಾಡಿ ತೋರಿಸಿ ಪ್ರೋಗ್ರಾಮ್ ಮಾಡೋಕ್ಕಿದೆಯಲ್ಲ ಸರ್, ಅದಕ್ಕೂ ಬೇಕು. ಸೂಪರ್ ಸರ್, ಒಳ್ಳೇದಾಗಲಿ ಸರ್. ನೀವು ಮತ್ತೆ 3ನೋ ಅಥವಾ ಇನ್ನೊಂದು ಯಾವುದೋ ಅವ್ರು ಏನೇನೋ ಐಡಿಯಾ ಮಾಡ್ತಾನೆ ಇರ್ತಾರೆ ಮಹಾನುಭಾವರು. ಡೈರೆಕ್ಟ್ರೇ ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಬೇಗ ಅನೌನ್ಸ್ ಮಾಡಿ ಬೇಗ. ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳಬೇಕಂದ್ರೆ ಇದು 100% ಸಕ್ಸಸ್ ಅಂತ ಯಾಕೆ ಹೇಳ್ಬೋದು ಅಂದರೆ ಅವ್ರನ್ನ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರು ಏನು ಖುಷಿಯಿಲ್ಲ ಅವಾಗಿಂದ ಮೇಲೆ ಕೆಳಗೆ ಮೇಲೆ ಇಷ್ಟು ಖುಷಿಯಾಗಿರೋದು ನಾನು ಇವತ್ತೇ ನೋಡಿದ್ದು ನಿಮ್ಮನ್ನು. ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಸಕ್ಸಸ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕಿಟ್ಟಿ ಮಂಡ್ಯ ಅವ್ರಿಗೆ ಇದೊಂದು ಶೀಲ್ಡ್ ಕೊಟ್ಬಿಡಿ ಗುರುಗಳೇ. ಕಿಟ್ಟಿ ಮಂಡ್ಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್.